ತುಂಗಭದ್ರಾ ನೀರಿಗಾಗಿ ರೈತರಿಂದ ಭಾರೀ ಪ್ರತಿಭಟನೆ. ಜಿಲ್ಲೆಯ ಕಂಪ್ಲಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ. ಪ್ರಸ್ತುತ ತುಂಗಭದ್ರಾ ಡ್ಯಾಂನಲ್ಲಿ 93 ಟಿಎಂಸಿ ನೀರು ಸಂಗ್ರಹವಿದ್ದು ಬೆಳೆಗಳಿಗೆ ನೀರು ನೀಡದೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ಹೋದ ವರ್ಷ ಎರಡನೇ ಬೆಳೆಗೆ ನೀರು ಕೊಡಲಿಲ್ಲ. ಈ ವರ್ಷ ಈವರೆಗೂ ನೀರು ಬಿಟ್ಟಿಲ್ಲ. ಸಸಿ ಮಡಿಗಳೆಲ್ಲ ನೀರಲ್ಲೇ ಒಣಗುತ್ತಿವೆ. ಗದ್ದೆಗಳನ್ನು ಹಸನು ಮಾಡಿ ಬಿತ್ತನೆ ಮಾಡಲು ಕಾತುರದಿಂದ ಕಾಯುತ್ತಿರುವ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಂಪ್ಲಿ ಘಟಕದಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದ ಪ್ರತಿಭಟನಾಕಾರರು ಡ್ಯಾಂನಲ್ಲಿ ಸಾಕಷ್ಟು ನೀರು ಸಂಗ್ರಹವಿದೆ, ಆದ್ದರಿಂದ ಬೆಳೆಗಳಿಗೆ ನೀರು ಒದಗಿಸಿ. ಪ್ರತಿಭಟನಾಕಾರರಿಂದ ನಿರಂತರ ಆಗ್ರಹ. ಬರಗಾಲದಿಂದ ಕಂಗಾಲಾಗಿರುವ ರೈತಾಪಿ ವರ್ಗಕ್ಕೆ ಬಂದು ಬೆಳೆಗೆ ಬೇಕಾದಷ್ಟು ನೀರಾದರೂ ಒದಗಿಸಿ. ಒಂದು ವೇಳೆ ಹೀಗೆ ಮುಂದುವರೆದರೆ ರೈತರು ಆತ್ಮಹತ್ಯೆ ದಾರಿ ಹಿಡಿಯಬೇಕಾಗುತ್ತದೆ. ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿದೆ, ಜಿಲ್ಲೆಯಲ್ಲಿ ನೀವೇ MLA MP ಮತ್ತು ಉಸ್ತುವಾರಿ ಸಚಿವರಿದ್ದೀರಿ. ಆದರೂ ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ರೈತರಿಗೆ ಅನ್ಯಾಯ ಮಾಡಬೇಡಿ. ಒಳ್ಳೆಯದಾಗುವುದೆಲ್ಲ ಕೇವಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಖಾತೆಯಲ್ಲಿ ನೀಡುವ ಬಿಡುವ ದೃಶ್ಯ ತೋರಿಸುತ್ತಿರುವ MLA ಗಣೇಶ್ ನಾಟಕ ಮಾಡುತ್ತಿದ್ದಾರೆ ಎಂದು ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕ ಸುರೇಶ್ ಬಾಬು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಕೈ ಜೋಡಿಸುವೆ, ನೀರು ಕೇಳೋಣ. TH ಸುರೇಶ್ ಬಾಬು ತಾಲೂಕಿನ ರೈತರೆಲ್ಲ ಒಗ್ಗೂಡಿ 2 ದಿನಗಳು ಗಡುವು ಸರ್ಕಾರಕ್ಕೆ ನೀಡಿ ಆಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕುವುದಾಗಿ ಗರ್ಜಿಸಿದ್ದಾರೆ. ವರದಿ ಸಚ್ಚಿದಾನಂದ ಹಿರೇಮಠ್, NKS TV4 ಕಂಪ್ಲಿ. ಇವತ್ತು ತಾವೆಲ್ಲರೂ ನೋಡ್ತಾ ಇದ್ರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ನಮ್ಮ ಕಂಪ್ಲಿ ಹಾಗೂ ಕುರುಗೋಡು ರೈತರನ್ನ ಬೀದಿಗೆ ತರಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಹಾಗೂ ಈ ಭಾಗದ ಶಾಸಕರಾದಂಥ ಗಣೇಶ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಸುಮಾರು 93-94 TMC ಡ್ಯಾಮಲ್ಲಿ ನೀರಿದ್ರೆ ಕೂಡ ಪ್ರತಿನಿತ್ಯ 1.5 ನಿಂದ 2 TMC ಇನ್ಫ್ಲೋ ಇದೆ. ಆದ್ರೆ ಕೂಡ ರೈತರಿಗೆ ಸರಿಯಾಗಿ ನೀರು ಬಿಡಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಸೋದರ ಮಾವಾದಂಥ ಶ್ರೀರಾಮುಲು ಸರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಂಥ ಟೈಮಲ್ಲಿ ಸುಮಾರು 40-45 TMC ಇದ್ದಂಥ ಸಂದರ್ಭದಲ್ಲಿ ಕೂಡ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಲಾರ್ದಂಗೆ ನಾವು ಕುಡಿಯೋ ನೀರಿಗೆ, ಅದೇ ರೀತಿಯಾಗಿ ರೈತರಿಗೆ ಗದ್ದೆಗಳಿಗೆ ನೀರು ಕೊಡಂತ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿಂದ ಮಾಡಿದ್ವಿ. ಇವತ್ತು ಸುಮಾರು ಡ್ಯಾಮ್ ತುಂಬಿದೆ, 93 TMC ಇದ್ರೆ ಕೂಡ ಇವತ್ತಿನ ಸಂದರ್ಭದಲ್ಲಿ ಕೂಡ ರೈತರಿಗೆ ನೀರು ಕೊಡಕ್ಕಾಗ್ತಾ ಇಲ್ಲಂದ್ರೆ ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪರಾಗಿ ಪ್ಲಾನಿಂಗ್ ಇಲ್ಲ. ನೀವು ನೋಡಿರ್ಬೋದು, ಸುಮಾರು 10-15 ದಿವಸ ಕೆಳಗಿಂದ ನೀರು ಬಿಡ್ಬೋದಾಗಿತ್ತು. ಇನ್ಫ್ಲೋ 10-15 ದಿವಸದಿಂದ ಕಂಟಿನ್ಯೂಸ್ ಆಗಿ 1.5 TMC ನೀರು ಇನ್ಫ್ಲೋ ಇದೆ. ಆದರೆ ಕೂಡ 70 TMC ಇರುವಂಥ ಟೈಮಲ್ಲಿ ಡೈರೆಕ್ಟ್ ಒಂದು ಮೀಟಿಂಗ್ ಮಾಡಿ ಹೇಳ್ತಾರೆ, ಈ ಸಾರಿ ಬೆಳೆಗೆ ನೀರು ಕೊಡೋಕ್ಕಾಗಲ್ಲ, ಕುಡಿಯೋ ನೀರು ಕೊಡ್ತೀವಿ ಅಂತಾರೆ. ಯಾಕ್ರಿ 70 TMC ಅಲ್ಲ 50 TMC ಇದ್ದಂಥ ಟೈಮಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಕುಡಿಯೋ ನೀರಿಗೆ ಹಾಗೂ ರೈತರಿಗೆ ನೀರು ಕೊಟ್ಟಿದ್ದಾರೆ. 73 TMC ಇದ್ದಂಥ ಟೈಮಲ್ಲಿ ಯಾಕೆ ಕೊಡೋಕ್ಕಾಗಿಲ್ಲ? ಇವತ್ತು ಅವರು 10 ದಿವಸ ಕೆಳಗೆ 15 ದಿವಸ ಕೆಳಗೆ ಕೊಟ್ಟಿದ್ದೆ, ಪರಿಸ್ಥಿತಿ ಬರ್ತಿದ್ದಿಲ್ಲಲ್ಲ. ಯಾರು ಧ್ವನಿ ಎತ್ತವ್ರಿಲ್ಲ. ICC ಮೀಟಿಂಗ್ ಕೇವಲ ಕಾಟಾಚಾರಕ್ಕೆ ಮಾಡ್ತಾ ಇದ್ರೆ ಬಿಟ್ಟರೆ ಬೇರೆ ಯಾವುದಕ್ಕೆ ಮಾಡ್ತಾ ಇಲ್ಲ. ರೈತರಿಗೆ ಎಂಥ ಪರಿಸ್ಥಿತಿ ಬಂದಿದೆ, ಇವತ್ತು ಬೀದಿಗಳು ಇಳಿದು ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಇದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಶಾಸಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವು ಎಲ್ಲ ತಮ್ಮ ರಾಜಕೀಯ ಬಗಲಿಗಿಟ್ಟು ರೈತರಿಗೆ ನ್ಯಾಯ ಮಾಡೋಂಥ ಕೆಲಸ ಮಾಡ್ರಿ. ಇವತ್ತು ನೋಡಿ, ಕಾಂಗ್ರೆಸ್ ಅವ್ರ ಧೈರ್ಯ ಏನಂದ್ರೆ, ಎಷ್ಟೇ ದೊಡ್ಡ ಹಗರಣ ಮಾಡಿದ್ರೆ ಕೂಡ ನಮ್ಮನ್ನು ಯಾರು ಕೇಳೋರಿದ್ದಾರೆ ಅನ್ನೋದು ಅವರು ಒಂದು ಧೈರ್ಯ. ಇವತ್ತು 187 ಕೋಟಿ ಇವತ್ತು ನಮ್ಮ ಭಾಗದಲ್ಲಿ ಸುಮಾರು ಮಂದಿ ST SC ಜನಾಂಗದವರು ಇದ್ದಾರೆ. ಇವತ್ತು ಸ್ಕಾಲರ್ಶಿಪ್ ನಿಂತ್ಬಿಟ್ಟಿದೆ, ಗಂಗಾ ಕಲ್ಯಾಣ ಬೋರ್ಗಳು ಬರ್ತಾ ಇಲ್ಲ, ಇವತ್ತು ಮನೆಗಳು ಕೊಡ್ತಾ ಇಲ್ಲ. ಇವತ್ತು ಎಲ್ಲಿದ್ರೆ ಕೂಡ ವಿಶೇಷವಾಗಿ ದಲಿತ ಸಮಾಜದವರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಇವತ್ತು ಅಭಿವೃದ್ಧಿ ಇಲ್ಲ. ಇವತ್ತು ನಾವು ಒಂದೇ ತೀರ್ಮಾನ ಮಾಡಿದ್ದೀವಿ, ಭಾರತೀಯ ಜನತಾ ಪಾರ್ಟಿಯವರು ಒಂದೇ ತೀರ್ಮಾನ ಮಾಡಿದ್ದೀವಿ. ಶ್ರೀರಾಮುಲು ಸರ್ ಅವರ ನೇತೃತ್ವದಲ್ಲಿ ಅವ್ರು ಏನೇ ಒಂದು ತೀರ್ಮಾನ ತಗೊಂಡ್ರೆ ಕೂಡ ನಾವು ಬದ್ಧರಾಗಿದ್ದು
ಮುಂದಿನ ಹೋರಾಟ ತೀವ್ರವಾಗಿ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ.